ಟ್ವಿನ್ ಫ್ಲೇಮ್ ಜರ್ನಿ ಅಂದ್ರೆ ಏನ್ ಗೊತ್ತಾ? ಇದು ಕೇವಲ ಪ್ರೀತಿ ಕಥೆಯಲ್ಲ, ಇದು ಆತ್ಮದ ಸ್ಫೋಟ. ಒಂದೇ ಆತ್ಮ ಎರಡು ದೇಹಗಳಲ್ಲಿ ವಿಭಜನೆಗೊಂಡು ಕಾಲದ ಗರ್ಭದಲ್ಲಿ ಬೇರ್ಪಟ್ಟು ಒಂದು ದಿನ ವಿಧಿಯ ಸೂಚನೆಯಿಂದ ಮತ್ತೆ ಎದುರಾಗುವ ರಹಸ್ಯಮಯ ಪಯಣ. ಅದನ್ನೇ ಟ್ವಿನ್ ಫ್ಲೇಮ್ ಜರ್ನಿ ಅಂತಾರೆ. ನೀನು ಆ ವ್ಯಕ್ತಿಯನ್ನ ಮೊದಲು ಬಾರಿ ನೋಡಿದ ಕ್ಷಣ ಸಮಯ ನಿಲ್ಲಿಸಿದಂತಾಗ್ತದೆ. ಹೃದಯ ಬಡಿತ ವೇಗವಾಗುತ್ತದೆ. ನಾನಿವರನ್ನ ಹಿಂದೆಯೇ ಎಲ್ಲೋ ಕಂಡಿದ್ದೀನಿ ಅನ್ನೋ ಅಜ್ಞಾತ ಪರಿಚಿತ ಭಾವನೆ ಒಳಗಿಂದ ಎದ್ದುಕೊಳ್ಳುತ್ತದೆ. ಕಣ್ಣುಗಳಲ್ಲಿ ಕಣ್ಣು ಹಾಕಿದಾಗ ಮಾತುಗಳಿಲ್ಲದೆ ಆತ್ಮ ಮಾತಾಡುತ್ತದೆ. ಇದು ಆಕರ್ಷಣೆಯಲ್ಲ, ಇದು ಎನರ್ಜಿ ರೆಕಗ್ನಿಷನ್. ಆರಂಭದ ಹಂತ ಸ್ವರ್ಗದಂತೆ, ಅಪಾರ ಸಂತೋಷ, ಸುರಕ್ಷತೆ, ಆಳವಾದ ಅರ್ಥ ಮಾಡಿಕೊಳ್ಳುವಿಕೆ. ನೀವಿಬ್ರೂ ಒಂದೇ ತರಂಗದಲ್ಲಿರುವಂತೆ ಅನುಭವ. ಆದರೆ ಇಲ್ಲೇ ಪಯಣದ ನಿಜವಾದ ಗಂಭೀರತೆ ಶುರುವಾಗುತ್ತದೆ. ಏಕೆಂದ್ರೆ ಟ್ವಿನ್ ಫ್ಲೇಮ್ ನಿಮ್ಮ ಜೀವನಕ್ಕೆ ಬಂದದ್ದು ನಿಮ್ಮನ್ನು ಅವಲಂಬಿ ಮಾಡಲು ಅಲ್ಲ, ನಿಮ್ಮನ್ನು ಎಚ್ಚರಿಸಲು. ನಿಮ್ಮ ಭಯಗಳು, ಅಹಂಕಾರ, ಹಳೆಯ ಗಾಯಗಳು ಆಲ್ ಸರ್ಫೇಸ್. ಕೆಲವೊಮ್ಮೆ ದೂರವಾಗುವ ಹಂತ ಬರುತ್ತದೆ, ಹೃದಯ ಕಳಚುವಂತೆ ಅನ್ನಿಸುತ್ತದೆ. ಆದರೆ ಈ ದೂರವೇ ಆತ್ಮಶುದ್ಧಿ. ಈ ಪಯಣ ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಅದು ನಿಮ್ಮನ್ನು ಬೆಂಕಿಯಲ್ಲಿ ಹುರಿದ ಚಿನ್ನದಂತೆ ಶುದ್ಧಗೊಳಿಸುತ್ತದೆ. ನಿಜವಾದ ಟ್ವಿನ್ ಫ್ಲೇಮ್ ಸಂಪರ್ಕದಲ್ಲಿ ಹಿಡಿದುಕೊಳ್ಳುವ ತವಕ ಕಡಿಮೆಯಾಗುತ್ತದೆ, ಬದಲಿಗೆ ಪರಸ್ಪರ ಬೆಳವಣಿಗೆಗೆ ಪ್ರೇರಣೆ ಹೆಚ್ಚಾಗುತ್ತದೆ. ನೀವು ನಿಮ್ಮ ಕನಸುಗಳನ್ನು ಬೆಳೆಸುತ್ತೀರಿ, ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸುತ್ತೀರಿ, ಜೀವನದಲ್ಲಿ ಗುರಿ ಸ್ಪಷ್ಟವಾಗುತ್ತದೆ. ಸಮಯ, ದೂರ, ಪರಿಸ್ಥಿತಿ ಯಾವುದೂ ಈ ಸಂಪರ್ಕವನ್ನು ಸಂಪೂರ್ಣವಾಗಿ ನಾಶ ಮಾಡಲಾರದು, ಏಕೆಂದರೆ ಅದು ದೇಹದ ಮಟ್ಟದಲ್ಲಿಲ್ಲ, ಅದು ಆತ್ಮದ ಮಟ್ಟದಲ್ಲಿದೆ. ಕೊನೆಗೆ ಈ ಪಯಣ ಕಲಿಸುವ ಮಹಾಸತ್ಯ ಏನೆಂದ್ರೆ, ನೀನು ಹುಡುಕುತ್ತಿದ್ದ ಅರ್ಧಭಾಗ ಹೊರಗಿಲ್ಲ, ಅದು ನಿನ್ನೊಳಗಿನ ಅಪಾರ ಶಕ್ತಿಯ ಪ್ರತಿಬಿಂಬ. ಟ್ವಿನ್ ಫ್ಲೇಮ್ ಜರ್ನಿ ಅಂದ್ರೆ ಪ್ರೀತಿ ಮೂಲಕ ಆತ್ಮಜಾಗೃತಿ. ಇದು ಕಥೆಯಲ್ಲ, ಇದು ವಿಧಿಯ ಅಗ್ನಿಪಥ. ಟ್ವಿನ್ ಫ್ಲೇಮ್ ಪಯಣ ಅಂದ್ರೆ ಕೇವಲ ನೋವು, ದೂರವಾಗುವುದು ಅಥವಾ ಗೊಂದಲ ಅಲ್ಲ, ಅದು ಆತ್ಮದ ಎಚ್ಚರಿಕೆಯ ಕಥೆ. ಕೆಲವೊಮ್ಮೆ ಜೀವನದಲ್ಲಿ ಒಂದು ವ್ಯಕ್ತಿ ಪ್ರವೇಶಿಸುತ್ತಾನೆ, ಅಸಹಜವಾಗಿ ಪರಿಚಿತ ಅನ್ನಿಸುವ ವ್ಯಕ್ತಿ. ಅವರ ನಗು ಮೂಡಿದಾಗ ಮನಸ್ಸಿಗೆ ಶಾಂತಿ, ಅವರ ನೋವು ಕಂಡಾಗ ಹೃದಯಕ್ಕೆ ಚುಚ್ಚುವ ಅನುಭವ. ಇದು ಕೇವಲ ಆಕರ್ಷಣೆಯಲ್ಲ, ಅದು ಗಾಢವಾದ ಆತ್ಮ ಸಂಪರ್ಕ ಎಂದು ಕೆಲವರು ನಂಬುತ್ತಾರೆ. ಈ ಪಯಣದ ಮೊದಲ ಹಂತದಲ್ಲಿ ಅಪಾರ ಆನಂದ, ತೀವ್ರ ಸಂಪರ್ಕ, ಮಾತಿಲ್ಲದೆ ಅರ್ಥವಾಗುವ ಬಂಧ ಇರುತ್ತದೆ. ನಂತರ ಜೀವನ ಇಬ್ಬರನ್ನೂ ಪರೀಕ್ಷಿಸುತ್ತದೆ. ದೂರಗಳು ಬರಬಹುದು, ಆದರೆ ಆ ದೂರಗಳು ದಂಡನೆ ಅಲ್ಲ, ಅವು ಬೆಳವಣಿಗೆಯ ಅವಕಾಶ. ಈ ಸಂಬಂಧದ ಉದ್ದೇಶ ಒಬ್ಬರ ಮೇಲೆ ಅವಲಂಬಿಸೋದಲ್ಲ, ಒಬ್ಬರನ್ನೊಬ್ಬರು ಬಲಪಡಿಸುವುದು. ನಿಜವಾದ ಟ್ವಿನ್ ಫ್ಲೇಮ್ ಸಂಬಂಧದಲ್ಲಿ ಇಬ್ಬರೂ ತಮ್ಮ ಕನಸುಗಳನ್ನು ಬೆಳೆಸುತ್ತಾರೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾರೆ, ಕುಟುಂಬ ಮತ್ತು ಗುರಿಗಳನ್ನು ಗೌರವಿಸುತ್ತಾರೆ. ಇದು ಕೇವಲ ರೊಮ್ಯಾಂಟಿಕ್ ಕಥೆಯಲ್ಲ, ಇದು ಆತ್ಮದ ಪ್ರಗತಿ. ಕೆಲವೊಮ್ಮೆ ಪುನರ್ಮಿಲನ ಸಂಭವಿಸಬಹುದು, ಆದರೆ ಅದು ಇಬ್ಬರೂ ಒಳಗೆ ಬೆಳಗಿದಾಗ ಮಾತ್ರ. ಇಲ್ಲವಾದರೆ ಅವರು ಒಬ್ಬರ ಜೀವನದಲ್ಲಿ ಪಾಠವಾಗಿ ಉಳಿಯುತ್ತಾರೆ. ಪ್ರಮುಖ ಸತ್ಯ ಏನೆಂದರೆ, ನಿಜವಾದ ಟ್ವಿನ್ ಫ್ಲೇಮ್ ಬಂದರೆ ಅದು ನಿನ್ನ ಜೀವನವನ್ನು ಹಾಳು ಮಾಡುವುದಿಲ್ಲ, ಅದು ನಿನ್ನನ್ನು ನಿನ್ನ ಅತ್ಯುತ್ತಮ ರೂಪಕ್ಕೆ ತರುತ್ತದೆ. ಅದು ಭಯವನ್ನು ಶಕ್ತಿಯನ್ನಾಗಿ, ಅನುಮಾನವನ್ನು ನಂಬಿಕೆಯಾಗಿಸಿ, ಒಂಟಿತನವನ್ನು ಆತ್ಮ ಪ್ರೀತಿಯಾಗಿ ಮಾರುತ್ತದೆ. ಆದ್ದರಿಂದ ಟ್ವಿನ್ ಫ್ಲೇಮ್ ಕಾದುಕೊಳ್ಳುವುದು ಅಂದರೆ ಯಾರನ್ನಾದರೂ ಹಿಡಿದುಕೊಳ್ಳುವುದಲ್ಲ, ಅದು ನಿನ್ನನ್ನು ನೀನೇ ಸಿದ್ಧಪಡಿಸಿಕೊಳ್ಳುವುದು. ಕೊನೆಗೆ ಅರಿವಾಗುವುದೇನೆಂದರೆ, ನೀನು ಹುಡುಕುತ್ತಿದ್ದ ಪೂರ್ಣತೆ ಹೊರಗಿಲ್ಲ, ಅದು ನಿನ್ನೊಳಗೆ ಬೆಳಗುತ್ತಿರುವ ಬೆಳಕು.